ಪ್ರತಿದಿನ ಅವನು ಓಡಾಡೋ ರಸ್ತೆಯಲ್ಲಿ ಅವನಿಗೆ 10 ರೂಪಾಯಿ ನೋಟ್ ಸಿಕ್ತಿತ್ತು. ಬಟ್ ಎವ್ರಿ ಡೇ ಆ ನೋಟ್ ಹಿಂದೆ ಒಂದು ಹೊಸ ಮೆಸೇಜ್ಗಳು ಬರ್ತಿತ್ತು. ರಾಹುಲ್ ಕಾಲೇಜ್ ಮುಗಿಸ್ಕೊಂಡು ಅವ್ನ್ ನಾರ್ಮಲ್ ಆಗಿ ಓಡಾಡೋ ರಸ್ತೆಯಲ್ಲೇ ಬರ್ತಿದ್ದ. ಬರೋ ಟೈಮಲ್ಲಿ ಅವ್ನ್ ಬರ್ತಿದ್ದು ಅಕ್ಕಪಕ್ಕದಲ್ಲೇನೆ ಒಂದು 10 ರೂಪಾಯಿ ನೋಟ್ ಬಿದ್ದಿರೋದು ಅವನಿಗೆ ಕಾಣಿಸ್ತು. 10 ರೂಪಾಯಿನ ನೋಟ್ ಎತ್ಕೊಂಡಾಗ ಅದ್ರ ಹಿಂದೆ ಏನೋ ಬರ್ದಿರೋ ಫೀಲ್ ಅವನಿಗೆ ಕಾಣಿಸ್ತು. ಅವನ ನೋಟ್ ನ ಹಂಗೆ ತಿರುಗಿಸ್ ನೋಡಿದಾಗ ಆ ನೋಟ್ ಮೇಲೆ ಡು ನಾಟ್ ಸ್ಪೆಂಡ್ ಮೀ, ನನ್ನನ್ನ ಖರ್ಚು ಮಾಡ್ಬೇಡ ಅಂತ ಬರ್ದಿರೋದು. ಇವನ್ಗೆ ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ. ಇವನ್ ಏನ್ ಮಾಡ್ತಾನೆ, ಅವ್ನ್ ಜೋಬ್ ಒಳಗಡೆ 10 ರೂಪಾಯಿ ನೋಟ್ ಇಟ್ಕೊಂಡು ಮನೆಗೆ ಹೋದ. ಅವನು ನೆಕ್ಸ್ಟ್ ಮಾರ್ನಿಂಗು ಕಾಲೇಜಿಂದ ಮುಗಿಸ್ಕೊಂಡು ಈವ್ನಿಂಗ್ ಬರ್ಬೇಕಾರೆ ಅದೇ ಸಮಯದಲ್ಲಿ ಸೇಮ್ ಟೈಮ್ ಸೇಮ್ ಸಿಚುವೇಶನ್ ಸೇಮ್ ಪ್ಲೇಸ್ ಅಲ್ಲಿಗೆ ಅವನ್ಗೆ ಮತ್ತೆ 10 ರೂಪಾಯಿ ನೋಟ್ ಸಿಗುತ್ತೆ. 10 ರೂಪಾಯಿ ನೋಟ್ ತಗೊಂತಾರೆ. ಬಟ್ ಇವಾಗ್ಲೂ ಅದ್ರಿಂದ ಒಂದ್ ಮೆಸೇಜ್ ಬರ್ತಿರು, ಟ್ರಸ್ಟ್ ನೋ ಒನ್, ಯಾರನ್ನು ನೀನು ಟ್ರಸ್ಟ್ ಮಾಡಬೇಡ. ಇವನ್ಗೆ ಇದು ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ, ಮತ್ತೆ ಭಯನೂ ಪಡಿಸುತ್ತೆ. ಇವನು ಅದು ಏನೋ ಆಗ್ಲಿ ಅನ್ಬಿಟ್ಟು ಮತ್ತೆ ಆ ನೋಟ್ ಇಟ್ಕೊಂಡು ಜೋಬ್ ಒಳಗೆ ಇಟ್ಕೊಂಡ ಮನೆಗೆ ಹೋದ. ಮನೆಗೆ ಹೋಗಿ ಮತ್ತೆ ಅದೇ ನೆಕ್ಸ್ಟ್ ಮಾರ್ನಿಂಗ್ ಸೇಮ್ ಸಿಚುವೇಶನ್, ಕಾಲೇಜ್ ಮುಗಿಸ್ಕೊಂಡು ಈವ್ನಿಂಗ್ ಬರ್ಬೇಕಾರೆ ಸೇಮ್ ಪ್ಲೇಸ್ ಮತ್ತೆ 10 ರೂಪಾಯಿ ನೋಟ್ ಸಿಗುತ್ತೆ. ಬಟ್ ಈ ಬಾರಿ ಆ ನೋಟ್ ಮೇಲೆ ಟುಮಾರೋ 5 PM ಬಸ್ ಸ್ಟಾಪ್ ಅಂತ ಬರ್ತಿತ್ತು. ಅಂದ್ರೆ ನಾಳೆ 5 ಗಂಟೆಗೆ ಬಸ್ ಸ್ಟಾಪ್ ಅಲ್ಲಿ. ಇವನ್ಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗದೆ, ಒಂದ್ ಕಡೆ ಭಯ, ಒಂದ್ ಕಡೆ ಕ್ಯೂರಿಯಾಸಿಟಿ. ಇವನ್ ಏನ್ ಮಾಡ್ತಾನೆ, ಸೇಮ್ 5 ಗಂಟೆಗೆ ಬಸ್ ಸ್ಟಾಪ್ ಹತ್ರ ಹೋಗ್ತಾನೆ. ಬಸ್ ಸ್ಟಾಪ್ ಹತ್ರ ಹೋದಾಗ ಅಲ್ಲಿ ನೋಡ್ತಾನೆ ಅಕ್ಕಪಕ್ಕ ಯಾರು ಕೂಡ ಇರಲ್ಲ. ಬಟ್ ಅವನ್ ಫೋನ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತೆ. ಟರ್ನ್ ಅರೌಂಡ್ ಅಂತ, ಯಾರೋ ಇಂಗ್ಲಿಷ್ ಅಲ್ಲಿ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲಿಷ್ ಆಗಿ ಮಾತಾಡ್ತಾ ಇರ್ತಾರೆ, ಟರ್ನ್ ಅರೌಂಡ್ ಅಂತ ಹೇಳ್ತಾರೆ. ಇವನು ನಿಧಾನಕ್ಕೆ ಹಿಂದೆ ತಿರುಗಿ ನೋಡ್ತಾನೆ. ಅಲ್ಲಿ ದೂರದಲ್ಲಿ ಯಾರೋ ಒಬ್ಬ ವಯಸ್ಸಾದ ಅಂಕಲ್ ನಿಂತಿರ್ತಾನೆ. ಇವನ್ಗೆ ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ. ಅಂಕಲ್ ಹತ್ರ ಹೋಗಿ, ಓ ನೀವು ನಂಗೆ ಫೈನಲಿ ಸಿಕ್ಬಿಟ್ರಿ ಅಂತ ಇವನು ಹೇಳ್ತಾನೆ. ಅವಾಗ ಅವ್ನ್ ಜೋಬಲ್ಲಿದ್ದ 10 ರೂಪಾಯಿ ನೋಟ್ ನ ತೆಗ್ದಿ ಅವ್ ಅಂಕಲ್ಗೆ ತೋರಿಸ್ತಾನೆ, ಈ ನೋಟ್ ನಿಮ್ದ ಅಂತ. ಬಟ್ ಅಂಕಲ್ ನಗ್ತಾ, ಇದು ನಂದಲ್ಲ, ಇದು ನಿಮ್ಮ ಅಪ್ಪಂದು ಅಂತ ಹೇಳ್ತಾರೆ. ಅವನ್ಗೆ ಒಂದು ಸೆಕೆಂಡ್ ಶಾಕ್ ಆಗುತ್ತೆ, ನಮ್ಮ ಅಪ್ಪಂದ. ಅವ್ ಅಂಕಲ್ ಮೆಲ್ಲಗೆ ಅವ್ರ ಜೋಬ್ ಒಳಗಡೆ ಕೈ ಹಾಕಿ ಒಂದು 20 ವರ್ಷದ ಹಳೇದು ಒಂದು ಫೋಟೋ ತೆಗಿತಾರೆ. ಆ ಫೋಟೋನಲ್ಲಿ ಸೇಮ್ 10 ರೂಪಾಯಿ ನೋಟ್ ಕಾಣಿಸುತ್ತೆ. ಪಾರ್ಟ್ ಕಂಟಿನ್ಯೂ ಆಗುತ್ತೆ. ಪಾರ್ಟ್ 2ಗೋಸ್ಕರ ವೇಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ ನೋಟ್ ಹಿಂದಿನ ರಹಸ್ಯನ ತಿಳ್ಕೊಳ್ಳೋಣ.